ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರಿ, ಸುಲಭವಾದದ್ದೇನಾದ್ರೂ ಕೊಡಿ. ನಾನು ಏನ್ ಮಾಡ್ಬೇಕು ಹೇಳಿ? ಇವಾಗ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ ಫೋನ್ ತಗೊಂಡು ನಿಮ್ ಹಸ್ಬೆಂಡ್ ಮಚ್ಚಂಗೆ ಕಾಲ್ ಮಾಡಿ ಐ ಲವ್ ಯು ಡಾರ್ಲಿಂಗ್ ಅಂತ ಹೇಳ್ಬೇಕು. ಓಕೆನಾ? ಪ್ಲೀಸ್ ದಯವಿಟ್ಟು ಅದೆಲ್ಲ ನಾನು ಹೇಳಲ್ಲ. ಬೇರೆ ಏನಾದ್ರೂ ಕೊಡಿ ನನಗೆ. ಇಲ್ಲ ಇಲ್ಲ ಇಲ್ಲ, ಗೇಮು ಅಂದ್ರೆ ಗೇಮು. ನಾವೇನ್ ಹೇಳ್ತೀವೋ ಅದನ್ನ ಮಾಡ್ಲೇಬೇಕು. ವರ್ಷ ಮಚ್ಚ, ನಿಮ್ ಚಿಕ್ಕಪ್ಪಂಗ್ ಫೋನ್ ಮಾಡಿ, ಸ್ಪೀಕರ್ ಆನ್ ಮಾಡು. ಮಂತ್ರ, ನೀನೇನೇ ಕೋಪ ಮಾಡ್ಕೊಂಡ್ರು ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಗೆ ಅಂತ ಕೇಳ್ತೀಯಾ? ಒಂದ್ ವೇಳೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದೀಯಾ? ಇನ್ಫ್ಯಾಕ್ಟ್ ಕೋಪದಲ್ಲಿ ನೀನ್ ಮಾಡ್ತಾ ಇರೋದು, ನೀನ್ ನಡ್ಕೋತಾ ಇರೋದು ತುಂಬಾ ಮುದ್ದ ಕಾಣ್ತಾ ಇದೆ. ಮಂತ್ರ, ನನಗೆ ಎದ್ದೋಗಿ ಫೋನ್ ತಗೊಳ್ಳೋದಕ್ಕಾಗೋದಿಲ್ಲ. ಗೊತ್ತು ಅಂತ ಸುಮ್ಮನೆ ಇದೆಯಲ್ಲ. ಪ್ಲೀಸ್ ಫೋನ್ ತಗೊಂಡು ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡ್ಕೊಡ್ತೀಯಾ ಪ್ಲೀಸ್? ಸರಿ. ಯಾರು? ಕಾಲ್ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡ್ತೀನಿ, ನೀವೇ ಕೇಳಿಸ್ಕೊಳ್ಳಿ ಯಾರು ಅಂತ. ಹಲೋ ರೀ, ಹೇಳು ಶಾಂತಿ. ಅದು ಅದು ಹೇಳ್ ಶಾಂತಿ. ರೀ, ಐ ಲವ್ ಯು ಡಾರ್ಲಿಂಗ್. ಡಾರ್ಲಿಂಗ್ ಡಾರ್ಲಿಂಗ್ ಏನ್ ಮಾತಾಡ್ತಿದ್ಯಾ ಶಾಂತಿ? ಬುದ್ಧಿ ಇಲ್ವಾ ನಿನ್ಗೆ? ಹೊತ್ತಿಲ್ದೆ ಹೊತ್ತಲ್ಲಿ ಫೋನ್ ಮಾಡಿ ಬಾಯಿಗೆ ಬಂದಾಗ ಮಾತಾಡ್ತಾರ? ನಾನು ಎಲ್ಲಿದ್ದೀನಿ ಏನಂತ ಗೊತ್ತಿದ್ಯಾ ನಿನ್ಗೆ? ಇನ್ನೊಂದ್ಸಲ ಈ ರೀತಿ ಫೋನ್ ಮಾಡಬೇಡ ನೀನು. ಮೇಡಮ್ಗೆ ಮದುವೆ ಆಗಿದ್ಯಾ? ಹೌದು. ಹಸ್ಬೆಂಡ್? ಓ, ಥ್ಯಾಂಕ್ ಯು. ಐ ಆಮ್ ಸಾರಿ. ಬಾಯ್ ಮಚಾಸ್, ಬಾಯ್. ವರ್ಷ, ನಾನು ಹೋಗ್ತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಚಿಕ್ಕಿ, ಪ್ಲೀಸ್. ಭಗವಂತ, ಅಳ್ಬೇಡ ಸುಕ್ಕು. ಅವ್ರು ಮಾತಾಡಿದಾಗ ನನಗೆ ಒಂಥರ ಕಿರಿಕಿರಿ ಕೋಪ ಬಂದ್ಬಿಡ್ತಮ್ಮ. ಆದ್ರೆ ಅವ್ರ ಮನೆಯಿಂದ ಈಚೆ ಹೋದ್ ಕೂಡ್ಲೆ ನನ್ ಮನ್ಸಲ್ಲಿ
ಏನೋ ಒಂಥರ ಭಯ ಶುರು ಆಯ್ತಮ್ಮ. ಅಮ್ಮ ಅವರು ಮನೇಲಿದ್ದಾಗ ಪ್ರತಿ ಸರಿ ಇದೇ ತರ ಜಗಳ ಆಡಿ ಹೋಗಿ ಸಂಜೆ ಅಷ್ಟರಲ್ಲಿ ವಾಪಸ್ ಬಂದ್ಬಿಡ್ತಿದ್ರಮ್ಮ. ಬಂದು ಏನಾದ್ರೂ ಒಂದ್ ಜೋಕ್ ಹೇಳಿ ನಗಿಸ್ಬಿಡ್ತಿದ್ರಮ್ಮ. ಅಮ್ಮ ಇದೇ ಮೊದಲನೇ ಸತಿ ಅಮ್ಮ ಅವರು ಇಷ್ಟೊಂದು ಸೀರಿಯಸ್ ಆಗಿ ಹೋದವರು ಇಷ್ಟೊತ್ತಾದ್ರೂ ಬಂದೇ ಇಲ್ಲ ಅಮ್ಮ. ಏನು ಆಗಲ್ಲ ಸುಕ್ಕು, ಬರ್ತಾರೆ, ಸುಮ್ನೆ ಇರೋ, ಅಳ್ಬೇಡ ನೀನು. ವಿಕಾಸ್ ಎಲ್ಲಿ ಹೋಗ್ಬಿಟ್ಟಿದ್ರಿ ವಿಕಾಸ್ ನೀವು? ನನ್ ಮೇಲೆ ಕೋಪ ಮಾಡ್ಕೊಂಡು ಎಲ್ಲೋದ್ರಿ ನೀವು? ನಿಮ್ಮ ಮನ್ಸಾದ್ರೂ ಹೇಗ್ ಬಂತು ವಿಕಾಸ್? ಓಹೋ, ಕಳ್ದೋಗಿದ್ ವಿಕಾಸ್ ಸಿಕ್ಬಿಟ್ರಾ? ವೆರಿ ಗುಡ್. ಅಂತೂ ಹುಡುಕ್ಬಿಟ್ರಿ ಅಲ್ವಾ ಸಿದ್ಧಾರ್ಥ್? ಸಾರಿ, ಸುಕೃತ ಮೇಲಿರೋ ಕೋಪಕ್ಕೆ ನಾನ್ ಮನೆಗೆ ಬರ್ದೆ ಆಫೀಸಲ್ಲೇ ಇದ್ದೆ. ನನ್ನಿಂದ ನಿಮ್ಮೆಲ್ಲರಿಗೂ ತೊಂದರೆ ಆಗಿದೆ. ಹಾ, ತೊಂದ್ರೆ ತಾನೇ, ಪರವಾಗಿಲ್ಲ ಬಿಡಿ. ತೊಂದ್ರೆ ಆದ್ರೂ ನಾವ್ ಸಹಿಸ್ಕೋತೀವಿ ವಿಕಾಸ್. ವಿಕಾಸ್, ನಿಮ್ ಹೆಂಡತಿ ಕಣ್ಣಿಂದ ನೀರ್ ಬರ್ದಿರೋ ಹಾಗೆ ನೀವ್ ನೋಡ್ಕೊಳ್ಳಿ. ಯಾಕಂದ್ರೆ ಅವಳು ಚೊಚ್ಚಲ ಬಸ್ರಿ ಅಲ್ವಾ? ಏನ್ ಸುಕೃತ, ನೀನ್ ಯಾಕೆ ಕಡ್ಡಿನ ಗುಡ್ಡೆ ಮಾಡಿದ್ಯಾ? ನೋಡಿ ವಿಕಾಸ್, ಸುಕೃತ ಕಡ್ಡಿ ಗುಡ್ಡ ಮಾಡ್ಬಾರ್ದು, ಪರ್ವತ ಮಾಡ್ಬಾರ್ದು ಅನ್ನೋ ಆಸೆ ನಿಮ್ಮಲ್ಲಿದ್ರೆ ನಾನೊಂದ್ ಮಾತ್ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಿಮ್ ಹೆಂಡತಿಗೆ ಬೇಗ ಡೆಲಿವರಿ ಮಾಡುವಂತ ಆಸ್ಪತ್ರೆ ಏನಾದ್ರೂ ಇದ್ಯಾ ಅಂತ ವಿಚಾರಿಸ್ತೀರಾ ಪ್ಲೀಸ್? ಸಾಧನಾ, ಒಂದ್ ನಿಮಿಷ ಸಿದ್ಧಾರ್ಥ್, ನನ್ ಮಾತಿನ್ನೂ ಪೂರ್ತಿ ಆಗಿಲ್ಲ. ಅಲ್ಲ ವಿಕಾಸ್, ನಾನ್ ಯಾಕೀಗೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ ಹೆಂಡತಿಯಿಂದ ಮನೇಲಿರೋ ಎಲ್ಲಾರ್ಗೂ ತೊಂದ್ರೆ. ಮನೆ ಮಗಳು ಚೊಚ್ಚಲ ಬಸ್ರಿ ತವ್ರ ಮನೆಗ್ ಬರ್ಬೇಕು, ಅವಳ ಹೆರಿಗೆ ಚೆನ್ನಾಗಾಗ್ಬೇಕು, ಮುದ್ದಾದ ಮಗು ಹುಟ್ಬೇಕು, ತಾಯಿ ಮಗಳು ಇಬ್ರು ಆರೋಗ್ಯವಾಗಿರ್ಬೇಕು, ಬಾಣಂತನ ಒಳ್ಳೆ ರೀತಿಯಲ್ಲಾಗ್ಬೇಕು. ಇದೆಲ್ಲ ನಾನು ಒಪ್ಕೋತೀನಿ. ಆದ್ರೆ ಅದಕ್ಕೋಸ್ಕರ ಪ್ರತಿದಿನ ನಾವೆಲ್ಲರೂ ಅನ್ಭವಿಸೋ ನೋವಿದ್ಯಲ್ಲ, ಅದು ತುಂಬಾ ಜಾಸ್ತಿ ಆಗಿದೆ. ದಯವಿಟ್ಟು ಇದನ್ನ ನಿಮ್ ಹೆಂಡತಿಗೂ ನಿಮ್ ಅತ್ತೆಗೂ ಹೇಳಿ ಅರ್ಥ ಮಾಡ್ಸಿದ್ರೆ ನಿಮ್ಗೆ ಪುಣ್ಯ ಬರುತ್ತೆ. ಚೆನ್ನಾಗಿರಿ. ಸಾಧನಾ, ನೀನಿನ್ನೂ ಡ್ರೆಸ್ ಚೇಂಜ್ ಮಾಡಿಲ್ವಾ? ಥ್ಯಾಂಕ್ ಗಾಡ್. ಫಂಕ್ಷನ್ಗೆ ಹೋಗಿ ಬಂದ್ಬಿಡೋಣ ಬಾ. ಸಿದ್ಧಾರ್ಥ್, ಫಂಕ್ಷನಾ? ಅರ್ಧರಾತ್ರಿಯಲ್ಲಿ ಯಾವ ಫಂಕ್ಷನು? ನಮ್ಗೋಸ್ಕರ ಅಲ್ಲಿ ಯಾರ್ ಕಾಯ್ತಾ ಕೂತಿರ್ತಾರೆ? ನಮ್ ಮನೇಲಿ ನಡೀತಲ್ಲ ಫಂಕ್ಷನು, ಗ್ರ್ಯಾಂಡ್ ಫಂಕ್ಷನು, ಅದಕ್ಕಿಂತ ಫಂಕ್ಷನ್ ಬೇಕಾ? ಸುಮ್ನೆ ನನಗೆ ಕೋಪ ಬರ್ಸ್ಬೇಡಿ ಸಿದ್ಧಾರ್ಥ್. ಸಾಧನಾ,